ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ರಾಜ್ಯ ಸರ್ಕಾರದ ಬೆಲೆ ವಿರೋಧವನ್ನ ಏರಿಕೆಯನ್ನ ವಿರೋಧಿಸಿ ದಿನ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಜಿಲ್ಲಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ರಾಜಶೇಖರ್ ನಾಗಪ್ಪನವರ ಕಾರ್ಯಕ್ರಮದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಜಿಲ್ಲೆಯ ಎಲ್ಲ ಮುಖಂಡರುಗಳೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತು ಸಿದ್ದರಾಮಯ್ಯನವರ ತಾತ್ಸಾರದ ಧೋರಣೆ ಹೇಗಿದೆ ಅಂತ ಹೇಳಿದ್ರೆ, ಯಾರು ನಮ್ಮ ಹೊಟ್ಟೆಗೆ ಅನ್ನ ಕೊಡ್ತಾನೋ ಅಂತ ರೈತನನ್ನ ಮರೆತು ಸರ್ಕಾರವನ್ನ ನಡೆಸ್ತಕ್ಕಂತ ಒಂದು ದೌರ್ಭಾಗ್ಯ ಆದ ಗತಿ ಅವ್ರಿಗೆ ಬಂದಿದೆ. ಇವತ್ತು ಇಡೀ ದೇಶದ ಬೆನ್ನೆಲುಬು, ದೇಶದ ಸಂಪತ್ತು ರೈತ ಅಂತ ಹೇಳಿ ಎಲ್ಲರೂ ಭಾಷಣ ಮಾಡ್ತಾರೆ, ಜಗತ್ತಿಗೂ ಕೂಡ ಅದು ಗೊತ್ತು. ಆದ್ರೆ ಇವತ್ತು ರೈತನ ಹೊಲಗಳಿಗೆ ನೀರು ಸಿಗದೆ ಇರತಕ್ಕಂತ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಯಾವ ಒಂದು ನೀರಾವರಿ ಕಾಮಗಾರಿಗಳಿಗೂ ಕೂಡ 10 ಪೈಸೆ ಹಣವನ್ನ ಬಜೆಟ್ ಅಲ್ಲಿ ಹೇಳಿದೆ. ಯಾವ ಒಂದು ಕಾಲುವೆಗಳಲ್ಲಿ ಹೂಳನ್ನ ತೆಗೆಸಿದೆ. ಇವತ್ತು ರೈತನ ಹೊಲಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ನೀರನ್ನ ಕೊಡದೆ ಇವತ್ತು ರೈತನಿಗೆ ಕಣ್ಣೀರಲ್ಲಿ ಕೈ ತೊಳ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಕೇವಲ ತಾವು ಗೂಟದ ಕಾರಲ್ಲಿ ಓಡಾಡಿ ಮೋಜು ಮಸ್ತಿ ಮಾಡೋದಕ್ಕೆ ಮಾತ್ರ ಇವತ್ತು ರಾಜ್ಯ ಸರ್ಕಾರದಲ್ಲಿ ನೀವು ಅಧಿಕಾರದಲ್ಲಿ ಇದ್ದೀರಾ ವಿನ ಜನರ ಕಣ್ಣೀರು ಒರೆಸೋದಕ್ಕೆ ನೀವು ಖಂಡಿತ ಅಧಿಕಾರದಲ್ಲಿ ಇಲ್ಲ. ಖಂಡಿತ ಇವತ್ತು ಜನಸಾಮಾನ್ಯರಿಗೆ ಎಷ್ಟು ರೋಷ ಹೋಗಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮನ್ನು ಯಾವಾಗ ಚುನಾವಣೆ ಬರ್ತದೋ, ನಿಮ್ಮನ್ನು ಇಲ್ಲಿಂದ ಯಾವಾಗ ಕಿತ್ತೋಗಿತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಸಣ್ಣ ಮಕ್ಕಳು ಕುಡಿತಕ್ಕಂಥ ಹಾಲಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 5 ರೂಪಾಯಿ ಪ್ರೋತ್ಸಾಹಧನವನ್ನು ಯಡಿಯೂರಪ್ಪ ಸಾಹೇಬರು ಕೊಡ್ತಾ ಇದ್ರು. ಅದು ಬಡ ಮಕ್ಕಳಿಗೆ, ರೈತರಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ. ಆದ್ರೆ ನೀವು ಬಂದಾಕ್ಷರಕ್ಕೆ ಏನ್ ಮಾಡಿದ್ರಿ, 5 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡೋದನ್ನ ನಿಲ್ಲಿಸಿ ಇವತ್ತು ಲೀಟರ್ಗೆ 9 ರೂಪಾಯಿ ಹೆಚ್ಚಿಗೆ ಮಾಡಿ ಇವತ್ತು ಬಡವರು ಕುಡಿಯೋದಕ್ಕೆ ಹಾಲಿಲ್ದಂಗ್ ಮಾಡಿದ್ರಿ. ರೈತರಿಗೂ ಸಹ ಪ್ರೋತ್ಸಾಹಧನ ಇಲ್ದಂಗ್ ಮಾಡಿದ್ರಿ. ಯಾವ ವರ್ಗದ ಜನರ ಹಿತವನ್ನ ನೀವು ಕಾಯ್ತಾ ಇದ್ರಿ? ಕೇವಲ ವೋಟ್ ಬ್ಯಾಂಕಿನ ಒಂದು ರಾಜಕಾರಣಕ್ಕೆ, ಅಲ್ಪಸಂಖ್ಯಾತರ ಓಲೈಕೆ ಮಾಡೋದಕ್ಕೆ ನೀವು ಇವತ್ತು ಸಂವಿಧಾನವನ್ನೇ ಬದಲಾವಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆಗಳು, ಚಿಂತನೆಗಳು ನಡೀತಾ ಇದಾವೆ. ಇವತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರಿ. ಆದ್ರೆ ಇವತ್ತು ಬಹಿರಂಗವಾಗಿ ನಾವು ಓಲೈಕೆ ರಾಜಕಾರಣದಲ್ಲಿ ತೊಡಗಿದ್ದೀವಿ, ಒಂದು ವರ್ಗದ ಜನರಿಗಾಗಿ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಬಹಳ ಘಂಟಾಘೋಷವಾಗಿ ಹೇಳ್ತಾ ಇದ್ದೀರಿ. ನಿಮ್ದು ತುಷ್ಟೀಕರಣದ ರಾಜಕಾರಣ ಅಲ್ವೇನು? ನಿಮ್ದು ಈ ಒಂದು ವರ್ಗದ ಜನರಿಗಾಗಿನೇ ನೀವು ಆಡಳಿತ ಮಾಡೋದಾದ್ರೆ, ಈ ರಾಜ್ಯದಲ್ಲಿ ಸಾವಿರಾರು ವರ್ಗದ ಜನರಿದ್ದಾರೆ. ಎಲ್ಲರ ಹಿತವನ್ನು ಕಾಯ್ತಕ್ಕಂತ ಒಂದು ಅಧಿಕಾರ ನಿಮ್ಮಲ್ಲಿದೆ. ಎಲ್ಲರ ಒಂದು ಹಿತವನ್ನು ನೀವು ಕಾಪಾಡಬೇಕಾದ ನಿಮ್ಮ ಕರ್ತವ್ಯನೂ ಕೂಡ. ಇದೇ ರೀತಿ ನೀವೆಲ್ಲ ತೆರೆ ಏರಿಕೆಯನ್ನು ಮಾಡಿದ್ರಿ ಅನ್ನೋದಾದ್ರೆ ಜನಸಾಮಾನ್ಯರು ಮುಂಬರ್ತಕ್ಕಂಥ ದಿನಗಳಲ್ಲಿ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಒಂದು ವಾತಾವರಣ ತಾವು ನಿರ್ಮಾಣ ಮಾಡ್ತಾ ಇದ್ರಿ. ಖಂಡಿತ ನಿಮ್ಮ ಗ್ಯಾರಂಟಿಯಿಂದ ಈ ರಾಜ್ಯ ಸರ್ಕಾರ ಖಂಡಿತ ಜನರ ಮನಸ್ಸಲ್ಲಿ ಇವತ್ತು ಸತ್ತೋಗಿರ್ತಕ್ಕಂಥ ಸರ್ಕಾರ ಆಗಿದೆ. ನೀವು ಆದಷ್ಟು ಬೇಗ ಮಣ್ಣಾಗಿ ಹೊಸಬರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ನೀವು ಚಿಂತನೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪ್ರತಿಭಟನೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು